ಇಸ್ರೇಲು ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಅದಕ್ಕೆ ಉತ್ತರವಾಗಿ ಇರಾನ್ ಏನು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಲ್ಲ, ಆ ಅಟ್ಯಾಕು ಇಸ್ರೇಲನ್ನು ಯಾಕೆ ಶಾಕ್ಗೆ ಒಳಪಡಿಸ್ತು? ಇಸ್ರೇಲ್ನ ಅತ್ಯಂತ ಪರಿಣಾಮಕಾರಿ ರಕ್ಷಣಾ ವ್ಯವಸ್ಥೆನ ಭೇದಿಸಿ ಇರಾನಿನ ಮಿಸೈಲ್ಗಳು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ದು ಹೇಗೆ? ಇರಾನ್ ಹತ್ರ ಹೈಪರ್ಸೋನಿಕ್ ಮಿಸೈಲ್ಸ್ ಇದೆ ಅಂತ ಇಸ್ರೇಲ್ಗಾಗಲಿ ಅಮೆರಿಕಾಗಲಿ ಗೊತ್ತಿರಲಿಲ್ವಾ? ಈ ಒಟ್ಟು ಯುದ್ಧದ ಪರಿಣಾಮ ಇದೆಯಲ್ಲ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಶುರುವಾಗಿರ್ತಕ್ಕಂಥ ಯುದ್ಧದ ಪರಿಣಾಮ ಏನಾಗುತ್ತೆ? ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಾನ್ಫ್ಲಿಕ್ಟ್ ಶುರುವಾಗಿದೆಯಲ್ಲ, ಒಂದು ರೀತಿಯ ವಾರ್ ಶುರುವಾಗಿದೆಯಲ್ಲ, ಇದ್ರ ಪರಿಣಾಮ ಏನಾಗ್ಬೋದು ಕಡೆಗೆ? ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೇಲ್ ಇರಾನ್ ಮೇಲೆ ಇದ್ದಕ್ಕಿದ್ದ ಹಾಗೆ ಯಾವ ಪ್ರಚೋದನೆಯೂ ಇಲ್ಲದೆ ದಾಳಿ ಮಾಡ್ತು. ದಾಳಿ ಅದು ಯಾವಾಗ ಮಾಡ್ತು? ಇರಾನ್ ಮತ್ತು ಅಮೆರಿಕ ಮಧ್ಯೆ ಅಣುಶಕ್ತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತಾ ಇತ್ತು. ಏನು ಅಂತಂದರೆ, ಇರಾನ್ ತನ್ನ ದೇಶದಲ್ಲಿ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇತ್ತು ಅಥವಾ ನ್ಯೂಕ್ಲಿಯರ್ ಪವರ್ ಎನ್ರಿಚ್ಮೆಂಟ್ ಮಾಡ್ತಾ ಇತ್ತು. ಅದರ ಬಗ್ಗೆ ಅಮೆರಿಕಕ್ಕೆ ತೀವ್ರವಾದ ಆಕ್ಷೇಪ ಇತ್ತು ಮತ್ತು ಆ ವಿಷಯವಾಗಿ ಮಾತುಕತೆ ನಡೀತಾ ಇತ್ತು. ಇರಾನ್ ಹೇಳ್ತಾ ಇದ್ದಿದ್ದೇನು ಅಂತಂದರೆ, ತಾನು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ತನ್ನ ದೇಶದಲ್ಲಿ ನ್ಯೂಕ್ಲಿಯರ್ ಪವರ್ನ ಬಳಸಿ ಜನರೇಟ್ ಮಾಡಲಿಕ್ಕೆ, ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳ ಮೂಲಕ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಲಿಕ್ಕೆ ಅಂತ ಹೇಳ್ತಾ ಇತ್ತು. ಅಮೆರಿಕ ಈ ಯುರೇನಿಯಂ ಎನ್ರಿಚ್ಮೆಂಟ್ ಮೂಲಕ ಇರಾನ್ ನ್ಯೂಕ್ಲಿಯರ್ ಬಾಂಬ್ಗಳನ್ನ ತಯಾರಿಸಬಹುದು, ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನ ತಯಾರಿಸಬಹುದು ಅನ್ನೋ ಆತಂಕದೊಂದಿಗೆ ಇರಾನ್ ಜೊತೆ ಮಾತುಕತೆ ನಡೆಸ್ತಾ ಇತ್ತು. ಇರಾನ್ ಮತ್ತು ಅಮೆರಿಕ ಮಧ್ಯೆ ಈ ವಿಷಯಕ್ಕೆ ಕುರಿತಂತೆ ಮಾತುಕತೆ ನಡೀತಾ ಇತ್ತು. ಮಾತುಕತೆ ನಡೀತಾ ಇದ್ದಂಥ ಹೊತ್ತಿನಲ್ಲಿ ಇದ್ದಕ್ಕಿದ್ದಂತೆ ಯಾವ ಪ್ರಚೋದನೆಯೂ ಇಲ್ಲದೆ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು. ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಅಟ್ಯಾಕ್ ಮಾಡ್ತು. ಮತ್ತು ಅಟ್ಯಾಕ್ ಮಾಡಿದಾಗ ಇರಾನ್ನಲ್ಲಿದ್ದಂಥ ನ್ಯೂಕ್ಲಿಯರ್ ಫೆಸಿಲಿಟಿಗಳೇನಿದೆ ಆ ಫೆಸಿಲಿಟಿಗಳ ಮೇಲೆ ದಾಳಿ ಮಾಡ್ತು. ಆ ಮಿಲಿಟ್ರಿನಲ್ಲಿ ಮುಖ್ಯ ಸ್ಥಾನಗಳಲ್ಲಿ ಯಾರ್ಯಾರಿದ್ರೋ ಅವರ ಅನೇಕರ ಮೇಲೆ ನೇರವಾಗಿ ದಾಳಿ ಮಾಡಿ ಅವ್ರನ್ನ ಹತ್ಯೆ ಮಾಡ್ತು ಇಸ್ರೇಲ್ ತನ್ನ ದಾಳಿನಲ್ಲಿ. ಹಾಗೆಯೇ ಈ ಇರಾನಿನ ನ್ಯೂಕ್ಲಿಯರ್ ಫೆಸಿಲಿಟಿನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ವಿಜ್ಞಾನಿಗಳ ಮೇಲೂ ದಾಳಿ ಮಾಡಿ ಹಲವು ವಿಜ್ಞಾನಿಗಳನ್ನ ಕೂಡ ಹತ್ಯೆ ಮಾಡ್ತು ಇಸ್ರೇಲ್. ಮತ್ತು ಈ ರೀತಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುವಾಗ ಮಿಸೈಲ್ಗಳನ್ನ, ಡ್ರೋನ್ಗಳನ್ನ ಬಳಸಿ ಅತ್ಯಂತ ತೀಕ್ಷ್ಣವಾಗಿ ದಾಳಿ ಮಾಡ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೇಲು ಅತ್ಯಂತ ಆಧುನಿಕವಾದ ವೆಪನ್ಗಳನ್ನ ಒಳಗೊಂಡಂಥ ಸೈನ್ಯವನ್ನು ಹೊಂದಿದೆ ಮತ್ತು ಟೆಕ್ನಾಲಜಿನಲ್ಲಿ ಕೂಡ ತುಂಬ ಮುಂದೆ ಇದೆ. ಇದಕ್ಕೂ ಇನ್ನೂ ಒಂದು ಮುಖ್ಯ ಕಾರಣ, ಇಸ್ರೇಲೇ ಅನೇಕ ವೆಪನ್ಗಳನ್ನ ಡೆವಲಪ್ ಮಾಡಿದೆ. ಅದ್ರ ಜೊತೆಗೆ ಅಮೆರಿಕದ ಸಪೋರ್ಟ್ ಈ ವಿಷಯದಲ್ಲಿ ಇಸ್ರೇಲ್ಗೆ ಅತ್ಯಂತ ಸ್ಟ್ರಾಂಗ್ ಆದ ಸಪೋರ್ಟ್ ಇದೆ. ಈ ಎಲ್ಲ ಕಾರಣಕ್ಕೆ ಆ ರೀಜನ್ನಲ್ಲೇ, ಮಧ್ಯಪ್ರಾಚ್ಯ ರೀಜನ್ ಅಂತ ಏನು ಕರಿತೀವಿ, ಇಡೀ ರೀಜನ್ನಲ್ಲಿ ಈ ಇಸ್ರೇಲ್ ಮಿಲಿಟರಿಯ ದೃಷ್ಟಿಯಲ್ಲಿ ನೋಡಿದಾಗ ಅತ್ಯಂತ ಶಕ್ತಿಶಾಲಿಯಾದ ದೇಶ ಆಗಿದೆ. ಇಸ್ರೇಲು ಇರಾನ್ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ತಾರೆ. ಆದರೆ ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದಾಗ ಇರಾನು ಇಸ್ರೇಲ್ ಮೇಲೆ ತಿರುಗಿ ಅಟ್ಯಾಕ್ ಮಾಡಬಲ್ಲದು ಅಂತ ಯಾರೂ ಎಣಿಸಿರಲಿಲ್ಲ. ಯಾಕೆ ಅಂತಂದರೆ, ಈ ಮೊದಲು ಕೂಡ ಇತ್ತೀಚಿನ ತಿಂಗಳುಗಳಲ್ಲಿ ಇಸ್ರೇಲ್ ಇರಾನ್ ಮೇಲೆ ಸಣ್ಣ ಮಟ್ಟದ ಅಟ್ಯಾಕ್ ಮಾಡಿದ್ದಾಗ ಅದಕ್ಕೆ ರಿಟಾಲಿಯೇಟರಿ ಆ್ಯಕ್ಷನ್ ತಗೊಂಡಂಥ ಇರಾನ್ ಕೆಲವು ಮಿಸೈಲ್ಗಳನ್ನ ಇಸ್ರೇಲ್ ಮೇಲೆ ಆರಿಸಿತ್ತು. ಆದರೆ ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆ, ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಆ ಏರ್ ಡಿಫೆನ್ಸ್ ಸಿಸ್ಟಮ್ಮು ಇರಾನ್ನಿಂದ ಬಂದಂಥ ಮಿಸೈಲ್ಗಳನ್ನ ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡಿ ಡೆಸ್ಟ್ರಾಯ್ ಮಾಡಿತ್ತು. ಮತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಪರಿಣಾಮಕಾರಿಯಾದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಸ್ರೇಲ್ ಹೊಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದನ್ನು ಐರನ್ ಡೋಮ್ ಸಿಸ್ಟಮ್ ಅಂತ ಕರಿತೀವಿ. ಇಂಥ ಒಂದು ಪರಿಣಾಮಕಾರಿಯಾದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಂದಿರತಕ್ಕಂಥ ಇಸ್ರೇಲ್ ಮೇಲೆ ಯಾವ ದೇಶವೂ ಅಷ್ಟು ಸುಲಭವಾಗಿ ಮಿಸೈಲ್ಗಳಿಂದಾಗಲಿ ಅಥವಾ ಫೈಟರ್ ಜೆಟ್ಗಳಿಂದಾಗಲಿ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅನ್ನೋದು ಇಲ್ಲಿಯ ತನಕ ಇದ್ದಂಥ ನಂಬಿಕೆ. ಯಾಕೆ ಅಂತಂದರೆ, ಇಸ್ರೇಲ್ನಲ್ಲಿ ಇರ್ತಕ್ಕಂಥ ಐರನ್ ಡೋಮ್ ಸಿಸ್ಟಮ್ ಏನಿದೆ, ಈ ಸಿಸ್ಟಮ್ಮು ಇಸ್ರೇಲ್ ಮೇಲೆ ಹಾರಿ ಬರ್ತಕ್ಕಂಥ ಯಾವುದೇ ಒಂದು ಮಿಸೈಲ್ ಆಗಲಿ ಅಥವಾ ಫೈಟರ್ ಜೆಟ್ಗಳಾಗಲಿ ಆಕಾಶದಲ್ಲಿದ್ದಂಗೆ ದೂರದಲ್ಲಿದ್ದಂಗೆ ಕಂಡು ಹಿಡಿದು ಅದನ್ನು ಡಿಟೆಕ್ಟ್ ಮಾಡಿ ಇಲ್ಲಿಂದ ಇಂಟರ್ಸೆಪ್ಟರಿ ಮಿಸೈಲ್ಗಳನ್ನ ಲಾಂಚ್ ಮಾಡಿ ಆಕಾಶದಲ್ಲೇ ತಮ್ಮ ದೇಶದ ಕಡೆಗೆ ಬರ್ತಾ ಇರ್ತಕ್ಕಂಥ ಮಿಸೈಲ್ಗಳನ್ನಾಗಲಿ ಜೆಟ್ಗಳನ್ನಾಗಲಿ ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡಿ ಡೆಸ್ಟ್ರಾಯ್ ಮಾಡುವಂಥ ಎಫೆಕ್ಟಿವ್ ಆದ ಸಿಸ್ಟಮನ್ನು ಹೊಂದಿದೆ. ಅದು ಐರನ್ ಡೋಮ್ ಸಿಸ್ಟಮ್ ಅಂತ ಇಡೀ ಪ್ರಪಂಚದಲ್ಲೇ ಫೇಮಸ್ ಆಗಿದೆ. ಹೀಗಿದ್ದಾಗ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಯಾವಾಗ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೋ ಅದಾದ ನಂತರ ಇರಾನ್ ಇಸ್ರೇಲ್ ಮೇಲೆ ನೂರಾರು ಮಿಸೈಲ್ಗಳನ್ನ ಲಾಂಚ್ ಮಾಡ್ತು. ಹಾಗೆ ಇರಾನ್ ಲಾಂಚ್ ಮಾಡಿದಂಥ ಮಿಸೈಲ್ಗಳಲ್ಲಿ ಹಲವಾರು ಮಿಸೈಲ್ಗಳು ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್, ಐರನ್ ಡೋಮ್ ಸಿಸ್ಟಮ್ ಏನಿದೆ ಅದನ್ನು ಅವಾಯ್ಡ್ ಮಾಡಿ ಅದರಿಂದ ತಪ್ಪಿಸ್ಕೊಂಡು ಇಸ್ರೇಲ್ನ ಟಾರ್ಗೆಟ್ಗಳ ಮೇಲೆ ಹೋಗಿ ಹಿಟ್ ಆದವು. ಅದ್ರ ಮೂಲಕ ಇಸ್ರೇಲ್ಗೆ ಭಾರೀ ಡ್ಯಾಮೇಜನ್ನು ಉಂಟು ಮಾಡಿದು. ಅದರಲ್ಲೂ ಅದು ಹೈಫಾ ಬಂದರ್ ಆಗಿರ್ಬೋದು,
ಅದಕ್ಕಿಂತ ಹೆಚ್ಚಾಗಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಎಫೆಕ್ಟಿವ್ ಆದ ಇಸ್ರೇಲ್ನ ಗುಪ್ತಚರ ವಿಭಾಗ ಅಂತ ಅನ್ನಿಸ್ಕೊಂಡಿದೆಯೋ ಮೊಸಾದ್ ಆಫೀಸ್ನೇ ಟಾರ್ಗೆಟ್ ಮಾಡಿ ಅದನ್ನು ಡ್ಯಾಮೇಜ್ ಮಾಡಿದ್ದಿರ್ಬೋದು. ಈ ರೀತಿ ಇಸ್ರೇಲ್ಗೆ ದೊಡ್ಡ ಡ್ಯಾಮೇಜನ್ನು ಇರಾನ್ನ ಮಿಸೈಲ್ಗಳು ಉಂಟು ಮಾಡಿದ್ವು. ಯಾವ ಮಟ್ಟಕ್ಕೆ ಅಂತಂದರೆ ಅಧಿಕೃತವಾಗಿ ಹೇಳಿರುವ ಹಾಗೆಯೇ ಇಸ್ರೇಲ್ನಲ್ಲಿ ಕನಿಷ್ಠ 24 ಜನರ ಜೀವಹಾನಿಯಾಗಿದೆ. ಅಷ್ಟಲ್ಲದೆ ಪ್ರತಿ ರಾತ್ರಿ ಲಕ್ಷಾಂತರ ಜನ ಇರಾನಿನ ಮಿಸೈಲ್ಗಳ ದಾಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೆಲದಲ್ಲಿ ಇರತಕ್ಕಂಥ ಬಂಕರ್ಗಳಲ್ಲಿ ಅಡಗಿ ಕುಳಿತಿರಬೇಕಾದಂಥ ಸನ್ನಿವೇಶ ಉಂಟಾಗಿದೆ. ಇದನ್ನು ನೋಡಿದಾಗ ಅನೇಕ ದೇಶಗಳಿಗೆ ಆಶ್ಚರ್ಯ ಆಯಿತು. ಸ್ವತಃ ಇಸ್ರೇಲ್ಗೆ ಶಾಕ್ ಆಗಿದೆ, ಇದು ಅಮೆರಿಕಗೆ ಶಾಕ್ ಆಗಿದೆ. ಹೇಗೆ ಇಸ್ರೇಲ್ನ ಅತ್ಯಂತ ಪರಿಣಾಮಕಾರಿ ಏರ್ ಡಿಫೆನ್ಸ್ ಸಿಸ್ಟಮ್ನ ಅವಾಯ್ಡ್ ಮಾಡಿ ಇರಾನಿನ ಮಿಸೈಲ್ಗಳು ಬಂದು ಎಕ್ಸಾಕ್ಟ್ ಟಾರ್ಗೆಟ್ಗಳ ಮೇಲೆ ಹಿಟ್ ಮಾಡಿದ್ವು ಅನ್ನೋದು ಎಲ್ಲರಿಗೂ ಆಶ್ಚರ್ಯ ಆಗುವಂಥ, ಅದರಲ್ಲೂ ಇಸ್ರೇಲ್ ಮತ್ತು ಅಮೆರಿಕಾಗಂತೂ ಶಾಕಿಂಗ್ ಆಗಿರುವಂಥ ವಿಷಯ ಆಗಿತ್ತಿದು. ಹಾಗಿದ್ರೆ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನು, ಐರನ್ ಡೋಮ್ ಸಿಸ್ಟಮ್ ಏನಿದೆ ಅದರಿಂದ ತಪ್ಪಿಸ್ಕೊಂಡು ಇಸ್ರೇಲ್ನ ಎಕ್ಸಾಕ್ಟ್ ಟಾರ್ಗೆಟ್ಗಳ ಮೇಲೆ ಅಟ್ಯಾಕ್ ಮಾಡುವಂಥ ಅದ್ಯಾವ ಮಿಸೈಲ್ಗಳನ್ನ ಇರಾನ್ ಪ್ರಯೋಗಿಸಿತ್ತು. ಅದನ್ನು ನೋಡಿದಾಗ ಗೊತ್ತಾಗಿದ್ದು ಇರಾನ್ ಇಸ್ರೇಲ್ ಮೇಲೆ ಪ್ರಯೋಗಿಸಿದ್ದು ಹೈಪರ್ಸೋನಿಕ್ ಮಿಸೈಲ್ಗಳು. ಹಾಗಿದ್ರೆ ಈ ಹೈಪರ್ಸೋನಿಕ್ ಮಿಸೈಲ್ಗಳು ಅಂದರೆ ಯಾವ ಥರ? ಈ ಹೈಪರ್ಸೋನಿಕ್ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡೋಕ್ಕಾಗಲ್ವಾ? ಐರನ್ ಡೋಮ್ ಸಿಸ್ಟಮ್ ಕೈಲೂ ಇದನ್ನು ಇಂಟರ್ಸೆಪ್ಟ್ ಮಾಡೋಕ್ಕಾಗಲ್ವಾ ಅನ್ನೋದನ್ನು ನೋಡೋಣ. ನೋಡಿ, ಮೇಲ್ನೋಟಕ್ಕೆ ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಹೈಪರ್ಸೋನಿಕ್ ಮಿಸೈಲ್ಗಳು ಈಗಿರುವಂಥ ಯಾವುದೇ ಸಿಸ್ಟಮಿಂದನೂ ಯಾಕೆ ಈ ಮಿಸೈಲ್ಗಳನ್ನ ತಡೆಯೋಕ್ಕಾಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮಿಸೈಲ್ಗಳನ್ನ ನಾವು ನೋಡಿದ್ರೆ ನಾರ್ಮಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಏನು ಕರಿತೀವಿ, ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇದರಲ್ಲಿ ಬೇರೆ ಬೇರೆ ಡಿಸ್ಟೆನ್ಸ್ ಕವರ್ ಮಾಡುವಂಥ ಮಿಸೈಲ್ಗಳಿದ್ದಾವೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳಲ್ಲಿ ಅದರಲ್ಲಿ ICBM ಅಂತ ಕರಿತೀವಿ, ಅದನ್ನು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಕರಿತೀವಿ. ಅವು ತುಂಬ ಲಾಂಗ್ ಡಿಸ್ಟೆನ್ಸನ್ನು ಕವರ್ ಮಾಡ್ತವೆ, ಅಂದರೆ ಖಂಡಾಂತರ ಕ್ಷಿಪಣಿಗಳು ಅಂತ ಕರಿತೀವಿ ಅವನ್ನು. ಈ ನಾರ್ಮಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನಿದೆ ಇವು ಸಾಮಾನ್ಯವಾಗಿ ಲಾಂಚ್ ಮಾಡಿದ ಮೇಲೆ ಶಬ್ದದ ವೇಗದಲ್ಲಿ ಚಲಿಸ್ತವೆ. ಹತ್ತತ್ರ ಶಬ್ದದ ವೇಗ ಅಂತಂದರೆ 1 ಗಂಟೆಗೆ 1234.8 ಕಿಲೋಮೀಟರ್ಗಳು, ಅಥವಾ ಶಬ್ದದ ವೇಗ ಅಂತಂದರೆ ಅದನ್ನು 1 ಮ್ಯಾಕ್ ಅಂತ ಕರಿತೀವಿ. 1 ಮ್ಯಾಕ್ ಅಂತಂದರೆ 1 ಗಂಟೆಗೆ 1235 ಕಿಲೋಮೀಟರ್ಗಳು. ಎಕ್ಸಾಕ್ಟಾಗಿ ಹೇಳಬೇಕು ಅಂತಂದರೆ 1234.8 ಕಿಲೋಮೀಟರ್ಗಳು. ಅಂದರೆ ನಾರ್ಮಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅವುಗಳನ್ನ ಲಾಂಚ್ ಮಾಡಿದ್ಮೇಲೆ ಅವುಗಳು ಚಲಿಸುವ ವೇಗ ಆಲ್ಮೋಸ್ಟ್ ಶಬ್ದದ ವೇಗಕ್ಕೆ ಸಮಾನವಾಗಿರುತ್ತೆ. ಮತ್ತು ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳೇನಿದೆ, ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಲಾಂಚ್ ಮಾಡಿದಾಗ ಅವುಗಳು ಆ ಟಾರ್ಗೆಟ್ನ ರೀಚ್ ಆಗೋ ದಾರಿ ಇರುತ್ತಲ್ಲ, ಅವುಗಳು ಚಲಿಸುವ ದಾರಿ ಹೇಗಿರುತ್ತೆ ಅಂದರೆ ಪ್ಯಾರಾಬೋಲಿಕ್ ಥರ ಇರುತ್ತೆ. ಅವುಗಳು ಲಾಂಚ್ ಮಾಡಿದಾಗ ಅದು ಅತ್ಯಂತ ಎತ್ತರಕ್ಕೆ ಹಾರಿ ಪ್ಯಾರಾಬೋಲಿಕ್ ಶೇಪ್ನಲ್ಲಿ ಹೋಗಿ ಟಾರ್ಗೆಟ್ನ ಹಿಟ್ ಮಾಡ್ತವೆ ಸಾಮಾನ್ಯವಾಗಿ. ಮತ್ತು ಎತ್ತರವನ್ನು ತಲುಪಿ ಭೂಮಿಯ ಕಡೆಗೆ ಇಳಿಯುವಾಗ, ಟಾರ್ಗೆಟ್ಗಳಿಗೆ ಇಳಿಯುವಾಗ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಗುರುತ್ವಾಕರ್ಷಣೆಯ ಬಲದಿಂದ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಬಲದಿಂದ ತಮ್ಮ ಅತ್ಯಂತ ವೇಗದಲ್ಲಿ ಹೋಗಿ ಟಾರ್ಗೆಟ್ನ ಹಿಟ್ ಮಾಡ್ತವೆ. ಇದು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಲಾಂಚ್ ಆಗಿ ಟಾರ್ಗೆಟ್ನ ಹಿಟ್ ಮಾಡುವಂಥ ರೀತಿ ಅಥವಾ ಡೈರೆಕ್ಷನ್ನು. ಇಲ್ಲೇನಿದೆ ಅಂತಂದರೆ, ಒಂದು ಸರಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಲಾಂಚ್ ಆದಮೇಲೆ ಒಂದು ಟಾರ್ಗೆಟ್ನ ಗುರಿಯಾಗಿಟ್ಕೊಂಡು ಒಂದು ಸ್ಥಳವನ್ನು ಗುರಿಯಾಗಿಟ್ಕೊಂಡು ಟಾರ್ಗೆಟ್ನಲ್ಲಿ ಇಟ್ಕೊಂಡು ಲಾಂಚ್ ಆದಮೇಲೆ ಆ ಮಿಸೈಲ್ಗಳ ಮೇಲೆ ಯಾರು ಲಾಂಚ್ ಮಾಡಿರ್ತಾರೋ ಅವ್ರಿಗೆ ಯಾವ ಕಂಟ್ರೋಲು ಇರಲ್ಲ. ಯಾವ ಟಾರ್ಗೆಟ್ನ ನಾವು ಫಿಕ್ಸ್ ಮಾಡಿರ್ತೀವೋ ಆ ಟಾರ್ಗೆಟ್ಗೆ ಹೋಗಿ ಹಿಟ್ ಆಗ್ತಾವವು. ಮತ್ತು ಅಂದರೆ ನಾವು ಒಂದು ಸರಿ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಲಾಂಚ್ ಮಾಡಿದ್ಮೇಲೆ ಅವುಗಳನ್ನ ನಾವು ಯಾವುದೇ ರೀತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮತ್ತೊಂದು ವಿಷಯ ಏನು ಅಂತಂದರೆ, ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಲಾಂಚ್ ಮಾಡಿದಾಗ ಬೇರೆ ದೇಶದ ರಾಡಾರ್ ಸಿಸ್ಟಮ್ ಏನಿರುತ್ತೆ ಅದು ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಅತ್ಯಂತ ಬೇಗನೆ ಡಿಟೆಕ್ಟ್ ಮಾಡುತ್ತೆ. ಎರಡನೇದೇನು ಅಂತಂದರೆ, ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಪ್ಯಾರಾಬೋಲಿಕ್ ಶೇಪ್ನಲ್ಲಿ ಚಲಿಸೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ಸರಿ ರಾಡಾರ್ಗಳು ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಅತ್ಯಂತ ಬೇಗನೆ ಡಿಟೆಕ್ಟ್ ಮಾಡಿದಾಗ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಎಕ್ಸಾಕ್ಟಾಗಿ ಯಾವ ರೂಟ್ನಲ್ಲಿ ಹೋಗ್ತವೆ, ಯಾವ ದಾರಿನಲ್ಲಿ ಹೋಗ್ತವೆ, ಎಲ್ಲಿ ಹಿಟ್ ಮಾಡ್ತೇವೆ ಅನ್ನೋದನ್ನ ತುಂಬ ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ. ಒಂದು ಹೈಸ್ಕೂಲ್ ಲೆವೆಲ್ ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಇಟ್ಕೊಂಡು, ಹೈಸ್ಕೂಲ್ ಲೆವೆಲ್ ಫಿಸಿಕ್ಸ್ ಇಟ್ಕೊಂಡು ಎಕ್ಸಾಕ್ಟಾಗಿ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೇಗೆ ಮೂವ್ ಆಗ್ತವೆ, ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತವೆ, ಎಲ್ಲಿ ಟಾರ್ಗೆಟ್ನ ರೀಚ್ ಆಗ್ತವೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದು, ಫೈಂಡ್ ಔಟ್ ಮಾಡೋದು ತುಂಬ ಸುಲಭ. ಅಂದರೆ ಯಾವುದೇ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಆದಾಗ ಏನಾಗುತ್ತೆ ಅಂತಂದರೆ, ಅದು ತನ್ನ ಒಟ್ಟು ದೂರ ಇರುತ್ತಲ್ಲ, ಅದು 1000 ಕಿಲೋಮೀಟರ್ ಇರ್ಬೋದು, 1500 ಕಿಲೋಮೀಟರ್ ಇರ್ಬೋದು, 500 ಕಿಲೋಮೀಟರ್ ಇರ್ಬೋದು, ತನ್ನ ಒಟ್ಟು ದೂರ ಏನು ಕ್ರಮಿಸುತ್ತೋ ಆ ಒಟ್ಟು ದೂರದಲ್ಲಿ 1/3 30% ದೂರ ಕ್ರಮಿಸಿರುವಾಗಲೇ ಬೇರೆ ದೇಶದ ರಾಡಾರ್ಗಳು ಅತ್ಯಂತ ಸುಲಭವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಡಿಟೆಕ್ಟ್ ಮಾಡ್ತವೆ. ಡಿಟೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ಎಕ್ಸಾಕ್ಟಾಗಿ ಯಾವ ರೂಟಲ್ಲಿ ಇವು ಚಲಿಸ್ತವೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತವೆ. ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ
ಆ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿರುತ್ತೆ, ಉದಾಹರಣೆಗೆ ಇಸ್ರೇಲ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ಇಸ್ರೇಲ್ನಲ್ಲಿರ್ತಕ್ಕಂಥ ಐರನ್ ಡೋಮ್ ಸಿಸ್ಟಮ್ ಏನಿರುತ್ತೆ, ಆ ಸಿಸ್ಟಮಿಂದ ಇಂಟರ್ಸೆಪ್ಟರಿ ಮಿಸೈಲ್ಗಳನ್ನ ಲಾಂಚ್ ಮಾಡಿ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ನೀವು ಮಧ್ಯದಾರಿನಲ್ಲೇ ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡಿ ಡಿಸ್ಟ್ರಾಯ್ ಮಾಡ್ಬೋದು. ಹಾಗಾಗಿ ನೀವು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಬಳಸಿದಾಗ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ದೇಶದಲ್ಲಿ ಸ್ಟ್ರಾಂಗ್ ಆಗಿರುತ್ತೋ ಅಂಥ ದೇಶ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡೋದು, ಡಿಸ್ಟ್ರಾಯ್ ಮಾಡೋದು ತುಂಬ ಈಸಿ. ಆದರೆ ಇರಾನ್ ಇಸ್ರೇಲ್ ಮೇಲೆ ಲಾಂಚ್ ಮಾಡಿರ್ತಕ್ಕಂಥ ಮಿಸೈಲ್ಗಳಲ್ಲಿ ಅನೇಕ ಮಿಸೈಲ್ಗಳು ಹೈಪರ್ಸೋನಿಕ್ ಮಿಸೈಲ್ಗಳು. ಹೀಗಿರೋದ್ರಿಂದ ಅನೇಕ ಬಾರಿ ಏನಾಗುತ್ತೆ ಅಂತಂದರೆ, ಈ ರೀತಿ ಏರ್ ಡಿಫೆನ್ಸ್ ಸಿಸ್ಟಮ್ ಇರುವಂಥ ಯಾವುದೇ ದೇಶದ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಲಾಂಚ್ ಮಾಡುವಾಗ ಒಟ್ಟಿಗೆ 100 ಮಿಸೈಲ್ಗಳನ್ನ ಲಾಂಚ್ ಮಾಡಿ ಕೆಲವಾದರೂ ಮಿಸೈಲ್ಗಳು ಏರ್ ಡಿಫೆನ್ಸ್ ಸಿಸ್ಟಮಿಂದ ತಪ್ಪಿಸ್ಕೊಂಡು ಟಾರ್ಗೆಟ್ನ ಹಿಟ್ ಮಾಡಲಿ ಅನ್ನೋ ಒಂದು ತಂತ್ರವನ್ನು ಬಳಸ್ತಾರೆ. ಉದಾಹರಣೆಗೆ ಹಮಾಸ್ನವರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದಾಗ ಇದೇ ತಂತ್ರವನ್ನು ಬಳಸಿದರು. ಅವ್ರ ಹತ್ರ ಇದ್ದಿದ್ದು ಲೋ ಕ್ವಾಲಿಟಿ ಲೋ ರೇಂಜ್ ಮಿಸೈಲ್ಗಳು, ಒಟ್ಟಿಗೆ ಸಾವಿರಾರು ಮಿಸೈಲ್ಗಳನ್ನ ಲಾಂಚ್ ಮಾಡಿದ್ರಿಂದ ಐರನ್ ಡೋಮ್ ಸಿಸ್ಟಮಿಂದ ತಪ್ಪಿಸ್ಕೊಳ್ಳೋಕ್ಕಾಯಿತು. ಇಲ್ಲಿ ನಾವು ಇರಾನ್ ಇಸ್ರೇಲ್ ಮೇಲೆ ಲಾಂಚ್ ಮಾಡಿದಂಥ ಮಿಸೈಲ್ಗಳನ್ನ ನೋಡಿದಾಗ ಇರಾನ್ ಇಸ್ರೇಲ್ ಮೇಲೆ ಲಾಂಚ್ ಮಾಡಿದ ಮಿಸೈಲ್ಗಳಲ್ಲಿ ಬಹುತೇಕ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿದ್ದರೂ ಕೂಡ ಅವುಗಳ ಮಧ್ಯೆ ಇರಾನ್ ಬಳಸಿದ್ದು ಹಲವಾರು ಹೈಪರ್ಸೋನಿಕ್ ಮಿಸೈಲ್ಗಳನ್ನ. ಈ ಹೈಪರ್ಸೋನಿಕ್ ಮಿಸೈಲ್ಗಳದ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಹೈಪರ್ಸೋನಿಕ್ ಮಿಸೈಲ್ಗಳು ಮೊದಲನೇದಾಗಿ ಈ ಶಬ್ದದ ವೇಗ ಏನಿದೆಯಲ್ಲ ಅದನ್ನು 1 ಮ್ಯಾಕ್ ಅಂತ ಕರಿತೀವಲ್ಲ. 1 ಮ್ಯಾಕ್ ಅಂದರೆ 1234.8 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗ. ಈ ಹೈಪರ್ಸೋನಿಕ್ ಮಿಸೈಲ್ಗಳು ಮ್ಯಾಕ್ 5ಗಿಂತ ಹೆಚ್ಚಿನ ಸ್ಪೀಡಲ್ಲಿ ಚಲಿಸ್ತವೆ. ಅಂದರೆ ಶಬ್ದದ ವೇಗ ಏನಿರುತ್ತೋ ಅದರ 5 ಪಟ್ಟಿಗಿಂತ ಹೆಚ್ಚಿನ ವೇಗದಲ್ಲಿ ಈ ಹೈಪರ್ಸೋನಿಕ್ ಮಿಸೈಲ್ಗಳು ಮೂವ್ ಆಗ್ತವೆ ಅಥವಾ ಚಲಿಸ್ತವೆ. ಇಷ್ಟೊಂದು ಸ್ಪೀಡ್ನಲ್ಲಿ ಈ ಹೈಪರ್ಸೋನಿಕ್ ಮಿಸೈಲ್ಗಳು ಚಲಿಸೋದ್ರಿಂದ ಇವುಗಳನ್ನ ಐಡೆಂಟಿಫೈ ಮಾಡೋದು ಯಾವುದೇ ದೇಶದ ರಾಡಾರ್ ಸಿಸ್ಟಮ್ಗೆ ತುಂಬ ಕಷ್ಟ ಆಗುತ್ತೆ. ಇನ್ನೂ ಒಂದು ಕಾರಣ ಏನು ಅಂತಂದರೆ, ನಾವಾಗಲೇ ನೋಡ್ದಂಗೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿದೆಯಲ್ಲ, ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಭೂಮಿಯಿಂದ ತುಂಬ ಎತ್ತರದಲ್ಲಿ ಚಲಿಸ್ತವೆ ಪ್ಯಾರಾಬೋಲಿಕ್ ಶೇಪ್ನಲ್ಲಿ. ಆದರೆ ಈ ಹೈಪರ್ಸೋನಿಕ್ ಮಿಸೈಲ್ಗಳು ಭೂಮಿಯಿಂದ ತುಂಬ ಎತ್ತರದಲ್ಲಿ ಚಲಿಸಲ್ಲ, ತುಂಬ ಕಡಿಮೆ ಎತ್ತರದಲ್ಲಿ ಸಮಾನಾಂತರವಾಗಿ ಚಲಿಸ್ತವೆ ಮತ್ತು ತುಂಬ ಸ್ಪೀಡಲ್ಲಿ ಚಲಿಸೋದ್ರಿಂದ ರ್ಯಾಡಾರ್ ಸಿಸ್ಟಮ್ಗಳಿಗೆ ಈ ಹೈಪರ್ಸೋನಿಕ್ ಮಿಸೈಲ್ಗಳನ್ನ ಡಿಟೆಕ್ಟ್ ಮಾಡೋದು ತುಂಬ ಕಷ್ಟ. ಡಿಟೆಕ್ಟ್ ಮಾಡಿದ್ರು ತುಂಬ ಲೇಟಾಗಿ ಡಿಟೆಕ್ಟ್ ಮಾಡ್ತವೆ. ಅಂದರೆ ಈ ಹೈಪರ್ಸೋನಿಕ್ ಮಿಸೈಲ್ ಲಾಂಚ್ ಆದಾಗ ಈ ಹೈಪರ್ಸೋನಿಕ್ ಮಿಸೈಲು ತನ್ನ ಜರ್ನಿಯ ಕಡೇ ಹಂತದಲ್ಲಿರುವಾಗ ಈ ರ್ಯಾಡಾರ್ಗಳು ಸಾಮಾನ್ಯವಾಗಿ ಡಿಟೆಕ್ಟ್ ಮಾಡಿದ್ರೂ ಮತ್ತು ಡಿಟೆಕ್ಟ್ ಮಾಡಿದ್ರೂ ಕೂಡ ಈ ಹೈಪರ್ಸೋನಿಕ್ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡೋದು ಅಥವಾ ಆಕಾಶದಲ್ಲಿ ಡಿಸ್ಟ್ರಾಯ್ ಮಾಡೋದು ಯಾಕೆ ಕಷ್ಟ ಅಂತಂದರೆ, ಬಿಕಾಸ್ ಆಫ್ ದ ಸ್ಪೀಡ್. ಮ್ಯಾಕ್ 5ಗಿಂತ ಹೆಚ್ಚಿನ ಸ್ಪೀಡಲ್ಲಿ ಚಲಿಸ್ತಾ ಇರೋದ್ರಿಂದ ಇವುಗಳನ್ನ ಡಿಸ್ಟ್ರಾಯ್ ಮಾಡೋದು, ಇಂಟರ್ಸೆಪ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ತುಂಬ ಕಷ್ಟ. ಮ್ಯಾಕ್ 5ಗಿಂತ ಹೆಚ್ಚಿನ ಸ್ಪೀಡು ಅಂದರೆ ಹಲವಾರು ಹೈಪರ್ಸೋನಿಕ್ ಮಿಸೈಲ್ಗಳು ಮಿನಿಮಮ್ 8ರಿಂದ 10,000 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಚಲಿಸ್ತಾ ಇರ್ತವೆ. ಇವುಗಳನ್ನ ಈ ಸ್ಪೀಡ್ನಲ್ಲಿ ಅದು ಲಾಸ್ಟ್ ಮೊಮೆಂಟಲ್ಲಿ ಇಂಟರ್ಸೆಪ್ಟ್ ಮಾಡಿ ಡಿಸ್ಟ್ರಾಯ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ. ಇನ್ನೂ ಒಂದು ಅತ್ಯಂತ ಮುಖ್ಯವಾದ ವಿಷಯ ಇದೆ ಹೈಪರ್ಸೋನಿಕ್ ಮಿಸೈಲ್ಗಳಲ್ಲಿ. ಬ್ಯಾಲಿಸ್ಟಿಕ್ ಮಿಸೈಲ್ಗಳಲ್ಲಿ ನಾವು ಆಗಲೇ ಡಿಸ್ಕಸ್ ಮಾಡಿದಂಗೆ ಒಂದು ಸರಿ ಲಾಂಚ್ ಮಾಡಿದ ಮೇಲೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಅವುಗಳ ಮೂಮೆಂಟ್ ಮೇಲೆ ಯಾವುದೇ ಕಂಟ್ರೋಲ್ ಇರಲ್ಲ. ಆದರೆ ಹೈಪರ್ಸೋನಿಕ್ ಮಿಸೈಲ್ಗಳೇನಿದೆ ನೀವು ಲಾಂಚ್ ಮಾಡಿದ ಮೇಲೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಅಂದರೆ ಅದರ ಡೈರೆಕ್ಷನನ್ನು ನಾವು ಚೇಂಜ್ ಮಾಡ್ಬೋದು. ಕಡೆಯ ನಿಮಿಷದಲ್ಲೂ ಕೂಡ ಅದರ ಡೈರೆಕ್ಷನ್ನ ನೀವು ಚೇಂಜ್ ಮಾಡ್ಬೋದು. ಹಾಗಿರೋದ್ರಿಂದ ಬೇರೆ ದೇಶದ ರಾಡಾರ್ ಸಿಸ್ಟಮ್ಮು ಹೈಪರ್ಸೋನಿಕ್ ಮಿಸೈಲ್ಗಳನ್ನ ಡಿಟೆಕ್ಟ್ ಮಾಡಿದ್ರೂ ಕೂಡ ಕಡೆಯ ನಿಮಿಷದಲ್ಲೂ ಹೈಪರ್ಸೋನಿಕ್ ಮಿಸೈಲ್ಗಳ ಡೈರೆಕ್ಷನನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇರೋದ್ರಿಂದ ಆ ರೀತಿ ಡೈರೆಕ್ಷನನ್ನು ಚೇಂಜ್ ಮಾಡಿ ಬೇರೆ ದೇಶದ ಮಿಸೈಲ್ಗಳ ಅಟ್ಯಾಕ್ನಿಂದ ತಪ್ಪಿಸ್ಕೊಂಡು ಟಾರ್ಗೆಟ್ನ ರೀಚ್ ಆಗ್ಬೋದು. ಇದು ಈ ಹೈಪರ್ಸೋನಿಕ್ ಮಿಸೈಲ್ಗಳ ಸ್ಪೆಷಾಲಿಟಿ. ಮತ್ತು ಈ ರೀತಿ ಹೈಪರ್ಸೋನಿಕ್ ಮಿಸೈಲ್ಗಳನ್ನ ಲಾಂಚ್ ಮಾಡಿದಾಗ ಬೇರೆ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ಮಿಂದ ಈ ಹೈಪರ್ಸೋನಿಕ್ ಮಿಸೈಲ್ಗಳನ್ನ ಡಿಟೆಕ್ಟ್ ಮಾಡಿ ಅಲ್ಲಿಂದ ಒಂದು ಮಿಸೈಲ್ನ ಲಾಂಚ್ ಮಾಡಿದರೂ ಕೂಡ ಹೈಪರ್ಸೋನಿಕ್ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ ಇರೋದ್ರಿಂದ ಆ ದೇಶದಿಂದ ಲಾಂಚ್ ಆದ ಮಿಸೈಲು ಆ ದೇಶದ್ದೇ ಇನ್ಯಾವುದಾದ್ರೂ ಒಂದು ಭಾಗದ ಮೇಲೆ ಬೀಳುವಂಥ ಸಾಧ್ಯತೆ ಇರೋದ್ರಿಂದ ಹೈಪರ್ಸೋನಿಕ್ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡೋದು ಸಿಕ್ಕಾಬಟ್ಟೆ ಡಿಫಿಕಲ್ಟ್. ಒಟ್ಟಾರೆಯಾಗಿ ನೋಡಿದಾಗ ಆ್ಯಸ್ ಆಫ್ ನೌ ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೂಡ ಹೈಪರ್ಸೋನಿಕ್ ಮಿಸೈಲ್ಗಳನ್ನ ತಡೆಯುವಂಥ ಟೆಕ್ನಾಲಜಿ ಇನ್ನೂ ಡೆವಲಪ್ ಆಗಿಲ್ಲ. ಇಡೀ ಪ್ರಪಂಚದಲ್ಲಿ ಕೇವಲ 3 ದೇಶಗಳ ಹತ್ರ ಮಾತ್ರ ಹೈಪರ್ಸೋನಿಕ್ ಮಿಸೈಲ್ಗಳಿವೆ ಅಂತ ಹೇಳಲಾಗ್ತಾ ಇದೆ. ಒಂದು ಚೀನಾ, ಒಂದು ರಷ್ಯಾ, ಮತ್ತೊಂದು ಇರಾನ್. ಅದು ಬಿಟ್ಟರೆ ಅಮೇರಿಕಾದ ಹತ್ರ ಆಗಲಿ ಅಥವಾ ಇಸ್ರೇಲ್ ಹತ್ರ ಆಗಲಿ ಹೈಪರ್ಸೋನಿಕ್ ಮಿಸೈಲ್ಗಳು ಇನ್ನೂ ಇಲ್ಲ ಅಂತ ಹೇಳಲಾಗ್ತಾ ಇದೆ.
ಇನ್ನು ನಮ್ಮ ಭಾರತದ ಹತ್ರ ಇರತಕ್ಕಂಥ ಬ್ರಹ್ಮೋಸ್ ಮಿಸೈಲ್ ಏನಿದೆ, ಇದು ಹೈಪರ್ಸೋನಿಕ್ ಮಿಸೈಲ್ ಅಲ್ಲ, ಇದು ಸೂಪರ್ಸೋನಿಕ್ ಮಿಸೈಲ್. ಸೂಪರ್ಸೋನಿಕ್ ಮಿಸೈಲ್ ಅಂದಾಗ ಸೂಪರ್ಸೋನಿಕ್ ಮಿಸೈಲ್ಗಳು ಸಾಮಾನ್ಯವಾಗಿ ಶಬ್ದದ ವೇಗಕ್ಕಿಂತ 2-3 ಪಟ್ಟು ಹೆಚ್ಚಿನ ವೇಗದಲ್ಲಿ ಚಲಿಸಬಲ್ಲವು. ಅಂದರೆ ಈ ಸೂಪರ್ಸೋನಿಕ್ ಮಿಸೈಲ್ಗಳ ವೇಗ ಮ್ಯಾಕ್ 2 ಅಥವಾ ಮ್ಯಾಕ್ 3 ರೇಂಜಲ್ಲಿ ಇರುತ್ತೆ. ಮತ್ತು ಈ ಸೂಪರ್ಸೋನಿಕ್ ಮಿಸೈಲ್ಗಳನ್ನೂ ಕೂಡ ಅವುಗಳು ಲಾಂಚ್ ಆದಮೇಲೂ ಅವುಗಳ ಡೈರೆಕ್ಷನನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗಾಗಿಯೇ ನಿಮಗೆಲ್ಲ ನೆನಪಿರ್ಬೋದು, ಇತ್ತೀಚೆಗೆ ಆಪರೇಷನ್ ಸಿಂಧೂರ ಆದಾಗ ನಿಧಾನಕ್ಕೆ ಆರ್ಮಿಯ ಚೀಫ್ ಹೇಳಿದ್ದು, ಮೊದಲ ದಿನದ ಆಪರೇಷನ್ನಲ್ಲೇ ನಾವು ಕೆಲವು ಯುದ್ಧ ವಿಮಾನಗಳನ್ನ ಕಳ್ಕೊಂಡ್ವಿ, ಹಾಗಾಗಿ ನಮ್ಮ ಪ್ಲ್ಯಾನ್ನ ಚೇಂಜ್ ಮಾಡಿದ್ವಿ ಅಂತ ಹೇಳಿದ್ರು. ಅದಾದ ಮೇಲೆ ಇಂಡಿಯನ್ ಏರ್ ಫೋರ್ಸ್ ಬಳಸಿದ್ದು ಬ್ರಹ್ಮೋಸ್ ಮಿಸೈಲ್ಗಳನ್ನ. ಬ್ರಹ್ಮೋಸ್ ಮಿಸೈಲ್ಗಳು ಸೂಪರ್ಸೋನಿಕ್ ಮಿಸೈಲ್ಗಳು, ಮತ್ತು ಇವುಗಳನ್ನೂ ಡಿಟೆಕ್ಟ್ ಮಾಡೋಕ್ಕಾಗಲ್ಲ, ಮತ್ತು ಇವುಗಳ ಡೈರೆಕ್ಷನನ್ನು ಲಾಸ್ಟ್ ಮೊಮೆಂಟಲ್ಲೂ ಚೇಂಜ್ ಮಾಡ್ಬೋದು. ಹಾಗಾಗಿಯೇ ಬ್ರಹ್ಮೋಸ್ ಮಿಸೈಲ್ಗಳನ್ನ ಬಳಸಿ ಪಾಕಿಸ್ತಾನದ ಹಲವಾರು ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ಡಿಸ್ಟ್ರಾಯ್ ಮಾಡಲಾಯಿತು. ಹಾಗಾಗಿಯೇ ಇಂಡಿಯನ್ ಆರ್ಮಿ ಒಟ್ಟಾರೆಯಾಗಿ ಪಾಕಿಸ್ತಾನದ ಮೇಲೆ ತುಂಬ ಮೇಲ್ಗೈ ಸಾಧಿಸಿತ್ತು. ಅದು ಇದ್ದಕ್ಕಿದ್ದಂಗೆ ಸೀಸ್ಫೈರ್ ಆಯಿತು, ಅದು ಬೇರೆ ವಿಷಯ. ಈ ಮೇಲ್ಗೈ ಸಾಧಿಸಿದ್ದು ಇಂಡಿಯನ್ ಆರ್ಮಿ ಪಾಕಿಸ್ತಾನದ ಆರ್ಮಿ ಮೇಲೆ ಈ ಬ್ರಹ್ಮೋಸ್ ಅನ್ನುವ ಸೂಪರ್ಸೋನಿಕ್ ಮಿಸೈಲ್ನ ಬಳಸಿ. ಮತ್ತು ಹೈಪರ್ಸೋನಿಕ್ ಮಿಸೈಲ್ ಆಗಿರಬಹುದು ಬ್ರಹ್ಮೋಸ್ 2 ಅನ್ನೋ ಸುದ್ದಿಗಳು ಕೂಡ ಇವೆ. ಒಟ್ಟಾರೆಯಾಗಿ ಈ ಹೈಪರ್ಸೋನಿಕ್ ಮಿಸೈಲ್ ಏನಿದೆ, ಚೀನಾ ಹತ್ರ, ರಷ್ಯಾ ಹತ್ರ, ಇರಾನ್ ಹತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡೋಕ್ಕೆ ಬಳಸಿದ್ದು ಫತಾ ಸೀರೀಸ್ನ ಹೈಪರ್ಸೋನಿಕ್ ಮಿಸೈಲ್ಗಳನ್ನ. ಹಾಗಾಗಿ ಇರಾನಿನ ಅತ್ಯಂತ ಫೇಮಸ್ ಆದ ಐರನ್ ಡೋಮ್ ಅನ್ನುವ ಹೆಸರಿನ ಮತ್ತು ಅಮೆರಿಕ ಕೊಟ್ಟಿರ್ತಕ್ಕಂಥ ಥಾಡ್ ಅನ್ನೋ ಸಿಸ್ಟಮ್ ಹೆಸರಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಭೇದಿಸಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಆಯಿತು. ಮತ್ತು ಇಸ್ರೇಲ್ಗೂ ಕೂಡ ಸೀರಿಯಸ್ ಡ್ಯಾಮೇಜನ್ನು ಕಾಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗಿರೋದ್ರಿಂದನೇ ಇಸ್ರೇಲ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೂಡ ಇರಾನ್ ಹತ್ರ ಕನ್ಸಿಡರಬಲ್ ನಂಬರ್ನಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿರ್ತಕ್ಕಂಥದ್ದು, ವೈಡ್ ರೇಂಜ್ ಆಫ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇರ್ತಕ್ಕಂಥದ್ದು ಮತ್ತು ಹೈಪರ್ಸೋನಿಕ್ ಮಿಸೈಲ್ಸ್ ಇರ್ತಕ್ಕಂಥದ್ದು. ಇರಾನು ಇಸ್ರೇಲ್ಗೂ ಕೂಡ ಒಂದು ಮಟ್ಟದ ಡ್ಯಾಮೇಜನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ಇರಾನು ಇಸ್ರೇಲ್ ಮೇಲೆ ರಿಟ್ಯಾಲಿಯೇಟರಿ ಅಟ್ಯಾಕ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಯಿತು, ಹೇಗೆ ಸಾಧ್ಯ ಆಯಿತು ಅನ್ನೋದರ ಸೀಕ್ರೆಟ್. ಆದರೆ ಒಟ್ಟಾರೆಯಾಗಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಏನು ಈ ಕಾನ್ಫ್ಲಿಕ್ಟ್ ಶುರುವಾಗಿದೆ, ಇಸ್ರೇಲು ತನ್ನಂತೆ ತಾನೇ ಯಾವುದೇ ಪ್ರಚೋದನೆ ಇಲ್ಲದೆ ಈ ದಾಳಿಯನ್ನು ಶುರು ಮಾಡಿದೆ, ಇದರ ಅಂತ್ಯ ಹೇಗಾಗಬಹುದು ಅಂದರೆ, ಮೇಲ್ನೋಟಕ್ಕೆ ಇರಾನ್ ಯಾರು ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತು, ಹೈಪರ್ಸೋನಿಕ್ ಮಿಸೈಲ್ಗಳನ್ನ ಬಳಸಿ. ಇಸ್ರೇಲ್ಗೂ ತುಂಬ ಡ್ಯಾಮೇಜ್ ಆಯಿತು, ಎಲ್ಲವೂ ನಿಜ. ಆದರೆ ಒಟ್ಟಾರೆ ವೆಪನ್ರಿ ಸಿಸ್ಟಮ್ ಅಂತ ನೋಡಿದಾಗ ಇಸ್ರೇಲು ಅತ್ಯಾಧುನಿಕವಾದ ವೆಪನ್ರಿ ಸಿಸ್ಟಮ್ಗಳನ್ನ ಹೊಂದಿದೆ, ಹೈಪರ್ಸೋನಿಕ್ ಮಿಸೈಲ್ ಅಂತವನ್ನ ಬಿಟ್ಟು. ಮತ್ತು ಇಸ್ರೇಲ್ ಹತ್ರ ಹ್ಯೂಜ್ ಕ್ವಾಂಟಿಟಿ ಆಫ್ ವೆಪನ್ಸ್ ಇದೆ ಮತ್ತು ಇಸ್ರೇಲ್ಗೆ ಅಮೆರಿಕಾದ ದೊಡ್ಡ ಸಪೋರ್ಟ್ ಕೂಡ ಇದೆ. ಇವೆಲ್ಲವನ್ನೂ ಒಟ್ಟಿಗೆ ಇಟ್ಕೊಂಡು ನೋಡಿದಾಗ ಈ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಕಾನ್ಫ್ಲಿಕ್ಟ್ ಮುಂದುವರೆದ್ರೆ ಇರಾನ್ಗೆ ಅತ್ಯಂತ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಹ್ಯೂಜ್ ಡ್ಯಾಮೇಜ್ ವಿಲ್ ಹ್ಯಾಪನ್ ಟು ಇರಾನ್. ಅಟ್ ದ ಸೇಮ್ ಟೈಮ್ ಇರಾನ್ನು ತನ್ನ ಹತ್ರ ಇರೋ ಹೈಪರ್ಸೋನಿಕ್ ಮಿಸೈಲ್ಗಳನ್ನ ಬಳಸ್ತಿರೋದ್ರಿಂದ ಮತ್ತು ತನ್ನ ಹತ್ರ ಇರೋ ಹ್ಯೂಜ್ ಸ್ಟಾಕ್ ಆಫ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ನು ಬಳಸ್ತಿರೋದ್ರಿಂದ ಇಸ್ರೇಲ್ಗೂ ಕೂಡ ಕನ್ಸಿಡರಬಲ್ ಆದ ತುಂಬ ದೊಡ್ಡ ಮಟ್ಟದ ಡ್ಯಾಮೇಜ್ ಇಸ್ರೇಲ್ಗೂ ಕೂಡ ಆಗುತ್ತೆ. ಈ ಎಲ್ಲವನ್ನು ಇಟ್ಕೊಂಡು ನೋಡಿದಾಗ ನಾವು ಯಾವುದೇ ದೇಶದ ವಿಷಯ ಅಂತ ಬಂದಾಗಲೂ, ನಮ್ಮ ದೇಶದ ವಿಷಯ ಅಂತ ಬಂದಾಗಲೂ, ಯುದ್ಧಗಳು ಯಾವತ್ತಿದ್ರೂ ಕೂಡ ಇಡೀ ಮನುಕುಲಕ್ಕೆ ದೊಡ್ಡ ಅಪಾಯವನ್ನು ತಂದೊಡ್ತವೆ. ಮತ್ತು ಯುದ್ಧಗಳಲ್ಲಿ ಪ್ರಾಣ ಕಳ್ಕೊಳ್ಳುವಂಥವರು ಜನಸಾಮಾನ್ಯರು ಮತ್ತು ಜನಸಾಮಾನ್ಯರ ಬದುಕು ಹಾಳಾಗುತ್ತೆ. ಮತ್ತು ಯುದ್ಧ ಆದಮೇಲೆ ಪುನಃ ನಾರ್ಮಲ್ ಸ್ಥಿತಿಗೆ ಬರಲಿಕ್ಕೆ ಎಷ್ಟೋ ವರ್ಷಗಳು ಬೇಕಾಗ್ತದೆ. ಹಾಗಾಗಿ ಯಾವುದೇ ಕಾರಣ ಇರಲಿ, ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಸೀಸ್ಫೈರ್ ಆದಷ್ಟು ಬೇಗ ಆಗೋದು ಇಸ್ರೇಲ್ ಮತ್ತು ಇರಾನ್ಗೆ ಅಷ್ಟೇ ಒಳ್ಳೆಯದಲ್ಲ, ಇಡೀ ಪ್ರಪಂಚಕ್ಕೆ ಒಳ್ಳೆಯದು. ಅದೇ ರೀತಿ ಇಸ್ರೇಲ್ ಗಾಜಾದಲ್ಲಿ ಏನು ನರಮೇಧ ನಡೆಸ್ತಾ ಇದೆಯಲ್ಲ, ಅದರಲ್ಲೂ ವಿಶ್ವಸಂಸ್ಥೆ ಯಾವುದೇ ಕಂಡೀಷನ್ ಇಲ್ಲದೆ ಇಸ್ರೇಲು ಅಲ್ಲಿ ಯುದ್ಧ ನಡೆಸ್ತಾ ಇರೋದನ್ನ, ಗಾಜಾ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದನ್ನ ನಿಲ್ಲಿಸಬೇಕು ಅಂತ ಏನು ಹೇಳಿದೆ, ಅದನ್ನು ಇಸ್ರೇಲ್ ಈಗಲಾದರೂ ಪಾಲಿಸಿ ಅಲ್ಲಿ ಕೂಡ ಯುದ್ಧ ನಿಲ್ಲಿಸಬೇಕು. ಗಾಜಾದಲ್ಲಿ ಏನು ಡ್ಯಾಮೇಜ್ ಆಗಿದೆಯೋ ಆ ಡ್ಯಾಮೇಜನ್ನು ಸರಿ ಮಾಡಲಿಕ್ಕೆ ಮತ್ತು ಅಲ್ಲಿ ಜನರು ಒಂದು ಮಟ್ಟಕ್ಕಾದರೂ ಬದುಕಲಿಕ್ಕೆ ಸಾಧ್ಯ ಆಗೋ ಥರ ವಿಶ್ವದ ಎಲ್ಲ ದೇಶಗಳು ಅದಕ್ಕೆ ಸಪೋರ್ಟ್ ಮಾಡಬೇಕು ಇನ್ನು ಮುಂದೆ ಆದರೂ. ಇದಲ್ಲದೆ ಈ ರೀತಿಯೇ ಕಾನ್ಫ್ಲಿಕ್ಟ್ ಮುಂದುವರಿತಾ ಹೋದರೆ ಇಸ್ರೇಲ್ಗೂ ಒಳ್ಳೆಯದಲ್ಲ, ಇರಾನ್ಗೂ ಒಳ್ಳೆಯದಲ್ಲ ಮತ್ತು ಇಡೀ ಮನುಕುಲಕ್ಕೂ ಒಳ್ಳೆಯದಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.